ನೀರು ಹಾಕ್ಕೊಂಡ್ವಿ ಎಲ್ಲ ಕಡೆ. ಇದೀಗ ಒಂಚೂರು ಗ್ಯಾಸ್ ಬಂದ್ ಮಾಡಿ ತಣ್ಣಗಾಗಲಿ, ಮತ್ತೆ ಒಳ್ಳೆ ನಾದ್ಕೊಂಡು ಉಂಡೆ ಕಟ್ಟುವ. ಇದನ್ನೀಗ ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೇನೆ. ಇದು ಮಕ್ಕಳ ಟಿಫಿನ್ ಬಾಕ್ಸಿಗೆಲ್ಲ ಒಳ್ಳೇದಾಗ್ತದೆ ಕೊಡಲಿಕ್ಕೆ. ಮತ್ತು ಯಾವಾಗಾದರೂ ರಜೆ ಇದ್ದರೆ ಅಥವಾ ಬ್ರೇಕ್ಫಾಸ್ಟಿಗೆಲ್ಲ ಮಾಡಲಿಕ್ಕೆ ಇದು ತುಂಬ ಸುಲಭ, ಚಿಕ್ಕಾಗಿ ಆಗ್ತದೆ, ಮತ್ತು ಒಳ್ಳೆ ರುಚಿ ಸಹ ಇರ್ತದೆ, ಆರೋಗ್ಯಕ್ಕೆ ಸಹ ಒಳ್ಳೆಯದಿದೆ. ವೀಕ್ಷಕರೇ, ಇಲ್ಲೊಂದು ನಾನು ಸಣ್ಣ ಪಾತ್ರೆ ತಗೊಂಡಿದ್ದೇನೆ, ಕುಕ್ಕರ್ ಪಾತ್ರೆ. ಇದು ನಾನೀಗ ಸ್ಟೀಮ್ ಮಾಡಲಿಕ್ಕಿದೆ. ಇಡ್ಲಿ ಪಾತ್ರೆಯಲ್ಲಿ ನಾವು ಇದನ್ನು ಇಡ್ಲಿಕ್ಕೆ ಆಗ್ತದೆ. ಹಾಗೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ ನಾವು ಸವರ್ಕೊಂಡು ಇಟ್ಕೊಂಡು ಬಿಡುವ. ಹೀಗೆ ಒಂಚೂರು ಎಣ್ಣೆ ಹಚ್ಚಿ ಇಟ್ಕೊಂಡಿರುವ. ಇದು ಹೊರ ಬಿಸಿ ಇದೆ, ಈಗಲೇ ಇದನ್ನು ನಾದ್ಕೊಳ್ಳುವ, ಆಮೇಲೆ ಉಂಡೆ ಮಾಡುವ. ನಾದ್ಕೊಂಡ್ರೆ ಗಂಟೆಲ್ಲ ಸಿಗುದಿಲ್ಲ, ಸುಲಭವಾಗಿ ಉಂಡೆ ಮಾಡಬಹುದು ಅಂತ ಅಷ್ಟೇ. ಈಗ ನಾನು ಕೈಗೆಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಳ್ತೇನೆ. ಇದಕ್ಕೆ ಒಂಚೂರು ಹಚ್ಚುವ. ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳುವ. ಹೀಗೆ ಇಷ್ಟಿಷ್ಟು ಸಣ್ಣ ಇದನ್ನು ರವೆ ಹಿಟ್ಟಂತ ಕೊಡೋದು. ಆಮೇಲೆ ಹೀಗೆ ಉಂಡೆಗಳನ್ನು ಮಾಡಿಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಎಲ್ಲ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡಾಯ್ತು. ಇದನ್ನೀಗ ನಾವು ಬೇಯಿಸ್ಕೊಳ್ಳುವ, ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡಿಕೊಳ್ಳುವ. ನಾನು ಇಡ್ಲಿ ಪಾತ್ರೆನ ಈಗಾಗಲೇ ಅದರಲ್ಲಿ ನೀರು ಬಿಸಿಗೆ ಇಟ್ಟಾಗಿದೆ, ಅದರಲ್ಲಿ ಇದನ್ನು ಇಟ್ಟುಬಿಡ್ತೇನೆ. ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಸ್ಟೀಮ್ ಮಾಡಿಕೊಳ್ಳುವ. ಈಗ ನೋಡಿ, ಎಲ್ಲ ಉಂಡೆಗಳು ಚೆನ್ನಾಗಿ ಬೆಂದಿವೆ. ಈಗ ಇದನ್ನು ತೆಕ್ಕೊಳ್ಳುವ. ನೋಡಿ, ಚೆನ್ನಾಗಿ ಬೆಂದಿದೆ. ಹಾಕಿ ನೋಡಿದಾಗ ಗೊತ್ತಾಗುತ್ತೆ, ನೋಡಿ ಸರಿಯಾಗಿ ಬೆಂದಿದೆ. ಈಗ ನೋಡಿ, ಇದರದ್ದು ಒಗ್ಗರಣೆ ಹಾಕೊಳ್ಳುವ. ನಾವು ಪ್ಯಾನ್ನ ಬಿಸಿಗೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳುವ, 1-2 ಚಮಚದಷ್ಟು. ಎಣ್ಣೆ ಬಿಸಿ ಆಯಿತು. ಈಗ ಸ್ವಲ್ಪ ಸಾಸಿವೆ, ಆಮೇಲೆ ಅಂದರೆ 1 ಚಮಚ ಸಾಸಿವೆ ಹಾಕೊಂಡೆ ನಾನು. ಈಗ 1 ಚಮಚದಷ್ಟು ಜೀರಿಗೆನೂ ಹಾಕೊಳ್ಳುವ. ಇದು ಚೆನ್ನಾಗಿ ಬಿಸಿಯಾಗಿ. ಈಗ ಕರಿಬೇವು ಹಾಕೊಳ್ಳೋ ಚೂರು, 4-5 ಹಾಕಿ ಇದು ಕೂಡ ಸಿಡಿಲಿ. ಈಗ ಒಂದು ಚೂರು ಕೈಯಲ್ಲಿ ಉದ್ದಿನಬೇಳೆ, ಈಗ ಚಿಟಿಕೆ ಅರಿಶಿನ ಹಾಕೊಳ್ಳುವ. ಚೂರೇ ಚೂರು ಖಾರದ ಪುಡಿ, ಖಾರ ಇದೆ, ತುಂಬ ಬೇಕಂತ ಏನಿಲ್ಲ. ಚೂರೇ ಚೂರು ಉಪ್ಪು, ಅಂದರೆ ಆವಾಗ ಹಾಕೊಂಡಿದ್ದೇವೆ, ಜಾಸ್ತಿ ಏನು ಬೇಕಂತ ಇಲ್ಲ. ಚೂರು ಹಾಕೋದು ಮಸಾಲಕ್ಕೆ. 1 ಚಮಚ ಸಕ್ಕರೆ, ಎಲ್ಲವನ್ನು ಬೆರೆಸ್ಕೊಳ್ಳುವ. ಈಗ ನಾವು ತಯಾರು ಮಾಡಿಟ್ಟಂಥ ಬಾಲ್ಸ್ ಇದೆ ಅಲ್ಲ,
ರವೆ ಉಂಡೆಗಳು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ಇದನ್ನೊಮ್ಮೆ ಇದಕ್ಕೆ ತಿರುಗಿಕೊಳ್ಬೇಕು, ಆಗ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಬಿಳಿ ಬಾಲ್ ಎಲ್ಲ ಹಳದಿ ಆಯಿತು, ಎಲ್ಲ ಮಸಾಲೆ ಎಲ್ಲ ಈ ಕಡೆ ಇದಕ್ಕೆ ತಾಗಿದೆ. ಈಗ ಕೊನೆಯದಾಗಿ ಇದಕ್ಕೆ ನಾನು ಮೇಲಿಂದ ಕೊಬ್ಬರಿ ಪುಡಿನ ಹಾಕ್ತಾ ಇದ್ದೇನೆ, ಒಣ ಕೊಬ್ಬರಿ ಪುಡಿ. ಇದು ಒಳ್ಳೆ ರುಚಿ ಕೊಡ್ತಾರೆ. ಇದೆಲ್ಲ ನೀವು ಹಸಿ ಕೊಬ್ಬರಿನೂ ಹಾಕ್ಬೋದು. ನಾನು ಒಂದು 2 ಚಮಚದಷ್ಟು ಹಾಕೊಂಡೆ. ರುಚಿ ಸಹ ಒಳ್ಳೆ ಆಗ್ತದೆ. ನೋಡ್ಲಿಕ್ಕೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನಮ್ಮ ಉಂಡೆಗಳು. ಮೇಲಿಂದ ಇನ್ನು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು. ಈಗ ಚೂರು ಕೊತ್ತಂಬರಿ ಸೊಪ್ಪು ಸಹ ಹಾಕೋಣ. ಇಲ್ಲಿಗೆ ನಮ್ಮ ಮಸಾಲ ಬೌಲ್ಸ್ ತಯಾರಾಯಿತು. ಗ್ಯಾಸ್ನ ಆಫ್ ಮಾಡಿ ಇದನ್ನು ತಳ್ಳಲಿಕ್ಕೆ ಬಿಡೋಣ. ನೋಡಿ ವೀಕ್ಷಕರೇ, ಬಿಸಿ ಬಿಸಿಯಾದಂಥ ಮಸಾಲ ಉಂಡೆ ತಯಾರಾಗಿದೆ. ತುಂಬಾ ರುಚಿಯಾಗಿ ಬಂದಿದೆ. ನೋಡಿ ವೀಕ್ಷಕರೇ, ತುಂಬಾ ಘಮ ಪರಿಮಳ ಬರ್ತಾ ಇದೆ. ಇದನ್ನು ನಾವು ಫೋರ್ಕನ್ನು ಬಳಸಿ ತಿನ್ಬೋದು. ಇದು ತುಂಬಾ ಮೆದುವಾಗಿ ಬಂದಿದೆ. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗ್ತದೆ. ಇದಕ್ಕೆ ಮಸಾಲ ಬಾಲ್ ಅಂತ ನಮ್ಮ ಮಕ್ಕಳು ಹೆಸರಿಟ್ಟಿದ್ದು. ತುಂಬಾ ರುಚಿಕರವಾಗಿರ್ತದೆ ವೀಕ್ಷಕರೇ. ಒಮ್ಮೆ ನೀವು ಸಹ ಇದನ್ನೊಮ್ಮೆ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ಇದೇ ತರಹದ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.